ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತು ಒಂದು ಡಿಫ್ರೆಂಟ್ ಆದ ತಿಂಡಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಬೆಳಗಿನ ತಿಂಡಿ ಮಾಡ್ಕೊಳ್ಳೋಕ್ಕೆ ಹಿಂದೊಂದು ದಿವಸನೇ ಈ ಥರ ಹಿಟ್ಟನ್ನು ನೀವು ನೆನೆಸಿ ರುಬ್ಬಿ ಫರ್ಮೆಂಟ್ ಆಗಕ್ಕೆ ಬಿಟ್ಟು ಬೆಳಗ್ಗೆಗೆ ತಿಂಡಿ ಮಾಡ್ಕೋಬೋದು. ಆ್ಯಕ್ಚುಲಿ ಅಕ್ಕಿಯಲ್ಲಿ ಮಾಡ್ಕೋಬೇಕು, ಬಟ್ ನಾನು ಅಕ್ಕಿ ಆದಷ್ಟು ಬಳಸೋದನ್ನ ಕಡಿಮೆ ಮಾಡಿದ್ದೀನಿ. ಸೊ ಹಾಗಾಗಿ ಮಿಲ್ಲೆಟ್ಸಲ್ಲಿ ಮಾಡ್ತಾಯಿದ್ದೀನಿ. ನೀವು ಮಿಲ್ಲೆಟ್ಸ್ ಬದಲು ಅಕ್ಕಿ ತೊಗೊಳ್ಳಿ ಅಷ್ಟೇ. 4 ಗ್ಲಾಸು ಮಿಲ್ಲೆಟ್ಸ್ ತೊಗೊಳ್ತಾ ಇದ್ದೀನಿ. ಚಿಕ್ಕ ಪುಟಾಣಿ ಗ್ಲಾಸ್ ಇದು ನೋಡಿ, ಎಷ್ಟು ಚಿಕ್ಕದಾಗಿದೆ ಈ ಗ್ಲಾಸು. ಇದ್ರೆ 4 ಗ್ಲಾಸು ಮಿಲ್ಲೆಟ್ಸು. ನೀವು ತೊಗೊಂಡ್ರೆ ಎನಿ ಮೆಷರ್ಮೆಂಟಲ್ಲಿ ತೊಗೊಳ್ಳಿ, ಪರವಾಗಿಲ್ಲ. ಯಾವ ಗ್ಲಾಸ್, ಕಪ್ಪು, ಕಾಫಿ ಕುಡಿಯೋ ಟಂಬ್ಲರ್ ಯಾವುದಾದ್ರು ತೊಗೊಳ್ಳಿ. ಅದರಲ್ಲಿ 4 ಗ್ಲಾಸ್ ತೊಗೊಳ್ಳಿ ಅಕ್ಕಿನ. ಇಲ್ಲ ನಂತರನೇ ಮಿಲ್ಲೆಟ್ಸ್ ಬಳಸ್ತೀನಿ ಅಂದರೆ 4 ಗ್ಲಾಸ್ ಮಿಲ್ಲೆಟ್ಸು. ಇದು ಎಲ್ಲ ಟೈಪ್ ಮಿಲ್ಲೆಟ್ಸು ಸೇರಿದೆ ಇದರಲ್ಲಿ. ಸಾಮೆ, ನವಣೆ, ಆರ್ಕ, ಊದ್ಲು ಎಲ್ಲ ಮಿಲ್ಲೆಟ್ಸು ಸೇರಿಸಿ ಈ ಥರ ಬೆರೆಸಿ ಇಟ್ಕೊಂಡಿದ್ದೀನಿ ನಾನು. ಯಾವ ಗ್ಲಾಸಲ್ಲಿ ನಾವು ಮಿಲ್ಲೆಟ್ಸ್ ತೊಗೊಂಡು ಅದೇ ಗ್ಲಾಸಲ್ಲಿ ಕಡಲೆಬೇಳೆ 1 ಗ್ಲಾಸು, 1 ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀವಿ. ಅರ್ಧ ಗ್ಲಾಸು ಉದ್ದಿನಬೇಳೆ ಮತ್ತು ತೊಗರಿಬೇಳೆ 1 ಗ್ಲಾಸು. ಹೈ ಪ್ರೋಟೀನ್ ಅಂಶ ಕೊಡುವಂಥ ಈ ತಿಂಡಿ ಇದು ನೋಡಿ. ಇವಾಗ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. 1 ಗ್ಲಾಸ್ ಫುಲ್ಲು ತೊಗರಿಬೇಳೆ, ಇದೇ ಗ್ಲಾಸಲ್ಲಿ ಫುಲ್ಲು ಕಡಲೆಬೇಳೆ, ಅರ್ಧ ಗ್ಲಾಸು ಉದ್ದಿನಬೇಳೆ, 4 ಗ್ಲಾಸು ಮಲ್ಟಿ ಮಿಲ್ಲೆಟ್ಸು. ಮಿಲ್ಲೆಟ್ಸ್ ಬದಲಾಗಿ ನೀವು ಅಕ್ಕಿ ತೊಗೋಬೋದು. ಇಷ್ಟೇ. ಇದಕ್ಕೆ ಇದನ್ನು 3 ರಿಂದ 4 ಬಾರಿ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಅಷ್ಟು ನೀರು ಹಾಕಿ ಒಂದು 4 to 5 ಅವರ್ಸು ಚೆನ್ನಾಗಿ ನೆನೆಸಿ, ಈ ಬನ್ಸಿ ರವೆ ಬರುತ್ತೆ ನೋಡಿ, ಬಾಂಬೆ ರವೆ, ಬನ್ಸಿ ರವೆ, ಆ ಟೈಪಲ್ಲಿ ರುಬ್ಬಬೇಕು. ತುಂಬ ನೈಸಾಗಿ ರುಬ್ಬಾರ್ದು. ರುಬ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಡಿ. ಬೆಳಗ್ಗೆಗೆ ಇದಕ್ಕೆ ಏನೇನು ಮಸಾಲ ಪದಾರ್ಥ ಹಾಕಬೇಕು, ಆಮೇಲೆ ಹೇಗೆ ತವಲೆ ಅಡೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತವಲೆ ಅಂದರೆ ತಮಿಳಲ್ಲಿ ಒಂದು ಬಾಂಡ್ಲಿ ಅಥವಾ ಒಂದು ದೊಡ್ಡ ಆಳವಾಗಿರುವಂಥ ಪಾತ್ರೆ, ಅದಕ್ಕೆ ತವಲೆ ಅಂತಾರೆ. ಅದರಲ್ಲಿ ಮಾಡೋಂಥ ದೋಸೆ ಅಂತನಾರು ಕರಿಬೋದು, ಅಡೆ ಅಂತನಾರು ಕರಿಬೋದು. ಬಟ್ ಇದು ಅಗ್ಲವಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ, ಗೊತ್ತಲ್ವ? ಬಾಣಲೆ ಹಿಂಗಿರುತ್ತಲ್ವ, ಗುಳಿಯಾಗೆ ಬಿಡಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಒಂಥರ ಆರೋಗ್ಯಕರ ಮತ್ತು ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಮಿಲ್ಲೆಟ್ಸು ಕೇಳಬೇಕಾ ಎಷ್ಟು ಆರೋಗ್ಯ ಇರುತ್ತೆ ಅಂತ. ಎಲ್ಲರೂ ಒಂದು ಸತಿ ಈ ಥರ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ ತಕ್ಷಣ ನೀವು ನೆನೆಸಿ ಬೆಳಗ್ಗೆಗೆ ಟಿಫನ್ ಮಾಡ್ಕೋಬೋದು. ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಇದು 4 to 5 ಅವರ್ಸ್ ನೆನ್ಮೇಲೆ ರುಬ್ಬಿಡ್ತೀನಿ. ನಾನು ಹೇಳ್ದಂಗೆ ಬಾಂಬೆ ರವೆ ಅದಕ್ಕೆ ರುಬ್ಬಬೇಕು. ಆಮೇಲೆ ಉಪ್ಪು ಹಾಕಿ ಕಲಸಿಡ್ತೀನಿ. ಮಸಾಲ ಎಲ್ಲ ಹಾಕಿ ಬೆಳಗ್ಗೆ ತವಲೆ ಅಡೆ ಮಾಡೋಣ. ಓಕೆ, ಸಿ ಯು ಇನ್ ದ ಮಾರ್ನಿಂಗ್ ಫ್ರೆಂಡ್ಸ್. ಬಾಯ್. ನೆನೆಸಿ ರುಬ್ಬಿಟ್ಟಿದ್ದಲ್ಲ ಬೇಳೆ ಮತ್ತು ಮಿಲ್ಲೆಟ್ಸು ನೋಡಿ ಎಷ್ಟು ಗಟ್ಟಿಯಾಗಿ ಇದೆ ನೋಡಿ. ನೀರು ಹಾಕಿಲ್ಲ, ಈ ಥರನೇ ಇರಬೇಕು, ಗಟ್ಟಿಯಾಗೇ ಇರಬೇಕು. ಇದು ಇಡ್ಲಿ ಬ್ಯಾಟರ್ಗಿಂತ ಗಟ್ಟಿ ಇರಬೇಕು. ಈ ಥರ ಬಂದಿದೆ, ಫರ್ಮೆಂಟು ಆಗಿದೆ. ಈಗ ಇದಕ್ಕೆ ನಾನು ನಿಮ್ಗೆ ಹೇಳಿದ್ನಲ್ಲ ನೆನ್ನೆ, ಇದನ್ನು ಮಸಾಲ ಪದಾರ್ಥ ಹಾಕಿ ರುಬ್ಬಿಟ್ಟು ಹಾಕಬೇಕು ಅಂತ. ನೋಡಿ ಮಸಾಲ ಪದಾರ್ಥ ಏನು ಬೇಕು ಅಂತ ನೋಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ಒಂದು 7 ರಿಂದ 8 ಮತ್ತು ಹಸಿಮೆಣಸಿನ್ಕಾಯಿ 1 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಪೇಸ್ಟ್ ಇದು ಒಂದು 4 ಹಸಿಮೆಣಸಿನ್ಕಾಯಿ ಸೇರಿಸಿ ರುಬ್ಬಿಟ್ಟಿದ್ದೆ, ಅದರಲ್ಲಿ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿನ ಈ ಥರ ಪೇಸ್ಟ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಇದನ್ನು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಯಾವಾಗಲೂ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಯಾವಾಗೆಲ್ಲ ಬಳಸ್ತೀನೋ ಅವಾಗ ಒಂದು ಸ್ವಲ್ಪ ತೊಗೊಳ್ತೀನಿ. ಮತ್ತು ಕರ್ಬೇವಿನ ಸೊಪ್ಪು, ಇವನ್ನೆಲ್ಲ ಏನು ಮಾಡಬೇಕು, ಇವಾಗ ರುಬ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಜೀರಿಗೆ ಮೆಣಸು ಕೂಡ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇವಾಗ ಹಾಕ್ತೀನಿ ಜೀರಿಗೆ ಮೆಣಸು ಮತ್ತು ಇಂಗು. ನೋಡಿ, ಜೀರಿಗೆ ಸ್ವಲ್ಪ, ಮೆಣಸು ಸ್ವಲ್ಪ. ಮೆಣಸು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಹಾಕಿದ್ದೀವಿ. ಮೆಣಸು ಜಾಸ್ತಿ ಆಗಿಬಿಟ್ರೆ ತುಂಬ ಖಾರ ಆಗಿಬಿಡತ್ತೆ, ಸಖತ್ತಿರುತ್ತೆ ಟೇಸ್ಟು. ಇವಾಗ ಇದನ್ನು ನೀರು ಹಾಕಬೇಡಿ, ಹಾಗೇ ಕೋರ್ಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ನೀರೇ ಸೇರಿಸಿಲ್ಲ, ಹಾಗೇ ಈ ಥರನೇ ಇರಬೇಕಿದು. ಈಗ ಈ ಹಿಟ್ಟಿಗೆ ಸೇರಿಸೋಣ. ಇದು ನಮ್ಮ ಅತ್ತೆ ಕಾಲದ ರೆಸಿಪಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡೋರು. ಅವರು ಚೆನ್ನೈಯವರು. ಅವ್ರಿಗೆ ಈ ಥರ ಹಳೆ ಕಾಲದ ಅಥೆಂಟಿಕ್ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ನಾನು ಈ ರೆಸಿಪಿನ ಅವ್ರ ಹತ್ರನೇ ಕಲ್ತಿದ್ದು. ಸೊ ಹಾಗಾಗಿ ನಿಮಗೂ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ 2-3 ಥರ ಮಾಡ್ತಾರೆ. ಇದು ನಾನು ಬೇಳೆ ಮತ್ತು ಮಿಲ್ಲೆಟ್ಟು, ನೀವು ಅಕ್ಕಿ ಬಳಸ್ಕೊಂಡ್ರೆ ಅಕ್ಕಿ ನೆನೆಸಿ ರುಬ್ಬಿ ಮಾಡಿರೋದು.
ಇನ್ನೊಂದು ಮೆಥಡಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ, ಇವಾಗ ನಾನು ಏನು ಪ್ರಮಾಣ ಹೇಳಿದ್ನಲ್ಲ, ಆ ಪದಾರ್ಥಗಳೆಲ್ಲ ರವೆ ಥರ ಮಿಲ್ಲಿಗೆ ಹೋಗಿ ಬೀಸಿಸ್ಕೊಂಬಂದ್ಬಿಟ್ಟು ರೆಡಿಯಾಗಿ ಇಟ್ಕೊಂಡಿರೋದು. ಯಾವಾಗ ಬೇಕೋ ನೆನೆಸ್ದಾಗ ಅವಾಗ ಮೊಸರಲ್ಲಿ ಕಲಿಸ್ಕೋಬೇಕು. ಯಾಕಂದರೆ ನಾವು ಹುಳಿ ಫರ್ಮೆಂಟೇಷನ್ ಆಗಕ್ಕೆ ಬಿಡಲ್ವಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಮೊಸರಲ್ಲಿ ಕಲಸಿ ಒಂದು 2 hours ರೆಸ್ಟ್ ಬಿಟ್ಟು ಆಮೇಲೆ ಮಾಡ್ಕೋಬೋದು. ಆ ಥರನೂ ಮಾಡ್ತಾರೆ. ಇದು ಟ್ರೆಡಿಷ್ನಲ್ ಆಗಿ ಫರ್ಮೆಂಟ್ ಆಗಿ ಮಾಡೋಂಥ ತವಲೆ ಅಡೆ ಇದು. ನೋಡಿ, ಒಂಚೂರು ಕಾಯಿ ತುರಿ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿನಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಕಾಯಿನ ಪೀಸಾಗಿ ಮಾಡಿ ಅದು ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲ ಹಾಕಿದ್ದಾಯ್ತು, ಕಾಯಿ ಆಯ್ತಲ್ವಾ. ಈ ಥರ ಗಟ್ಟಿಯಾಗೇ ಇರಬೇಕಿದು. ಆ್ಯಕ್ಚುಲಿ ಹಿಂಗೆ ತಟ್ಬಿಟ್ಟು ಬಾಣಲೆ ಒಳಗಡೆ ಹಾಕ್ಬಿಟ್ಟು ತಟ್ತಾರೆ. ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಬಿಡಬೇಕು, ಆವಾಗಲೇ ಚೆನ್ನಾಗಿ ಬೇಯುತ್ತೆ. ದಪ್ಪಕ್ಕೇ ಮಾಡೋದು ಇದನ್ನು. ತೆಳುವಾಗಿ ದೋಸೆ ಥರ ರೋಟಿ ಥರ ಎಲ್ಲ ಮಾಡೋಕ್ಕಾಗಲ್ಲ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಮಾಡ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ನಾನು ಹೇಳೋದು ಎಷ್ಟು ಕರೆಕ್ಟ್ ಅಂತ. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ತುಂಬ ಸಾಂಪ್ರದಾಯಿಕವಾಗಿ ಹಳೇ ಕಾಲ ತಿಂಡಿ ಇದು. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಹೇಳ್ತೀನಿ. ನೋಡಿ, ಇವಾಗ ಕಲಸಿದಾಗಿದೆ. ಈಗ ಇದು ಬಾಣಲೆ. ತವಲೆ ಅಂತಂದರೆ ಈ ಥರ ಗಟ್ಟಿಯಾಗಿ ಕಾಲದ ಬರ್ತಾಯಿತ್ತು ನೋಡಿ, ಈ ಥರ ಗಟ್ಟಿ ಘನ ಇರೋಂಥ ಪಾತ್ರೆ ಅಥವಾ ಬಾಣಲೆ. ಇಲ್ಲಿ ಎಣ್ಣೆ ಹಾಕಿ ಈ ಥರ ದಪ್ಪಕ್ಕೆ ಹಿಂಗೆ ಬಿಡೋದು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅಡೆ ಮಾಡ್ಕೊಳ್ಳೋಕೆ ಮುಂಚೆ ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಂದು ಸಣ್ಣ ಸೌಟಲ್ಲಿ ಎಣ್ಣೆ ಹಾಕಿದ್ದೀನಿ. ಒಂದು 2 ರಿಂದ 3 ಟೀ ಸ್ಪೂನ್ ಎಣ್ಣೆ ಇರ್ಬೋದು. ಒಂದು ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ. ಇದು ಒಗ್ಗರಣೆ ಮಾಡಿ ಆ ಹಿಟ್ಟಿಗೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಹಿಟ್ಟಿಗೆ ಸೇರಿಸ್ತೀನಿ. ಆಮೇಲೆ ಇದೇ ಬಾಣಲೆಯಲ್ಲಿ ಮಾಡೋಣ ಅಡೆನ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಇವಾಗ ಇದೇ ಬಾಣಲೆಯಲ್ಲಿ ಮಾಡೋಣ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಿರಬೇಕು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಹಾಕಿದ್ದೀವಲ್ವಾ, ಇವಾಗ ಒಂದು ಅರ್ಧ ಸೌಟಷ್ಟು ಈ ಗಟ್ಟಿಯಾದಂಥ ಹಿಟ್ಟನ್ನು ತಗೊಂಡು ಈ ಥರ ಮಧ್ಯ ಹಾಕಬೇಕು. ಸ್ವಲ್ಪ ನಾವು ಹಿಂಗೆ ಲೈಟಾಗಿ ಸೌಟಲ್ಲೇ ಸ್ಪ್ರೆಡ್ ಮಾಡಬೇಕು. ತೆಳುಗೆ ದೋಸೆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಈ ಥರ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ರುಚಿ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಆಹಾ ಓಹೋ ಅಂತ ತಿಂತೀರಾ ನೋಡಿ ಮಾಡಿದ್ರೆ. ನೋಡಿ, ಈ ಥರ ತಟ್ಟಬೇಕು. ಕೆಲವ್ರು ಏನು ಮಾಡ್ತಾರೆ, ಬಾಳೆ ಎಲೆಯಲ್ಲಿ ತಟ್ಬಿಟ್ಟು ಆಮೇಲೆ ಹಿಂಗೆ ಬಾಣಲೆಯಲ್ಲಿ ಹಾಕ್ತಾರೆ. ನಾನು ಅದೆಲ್ಲ ಮಾಡಲ್ಲ, ಡೈರೆಕ್ಟಾಗಿ ಬಾಣಲೆಗೆ ಮಾಡ್ತಾಯಿದ್ದೀನಿ. ಸಣ್ಣ ಉರಿಲೇ ಮಾಡ್ಕೋಬೇಕು. ಯಾಕಂದ್ರೆ ದಪ್ಪ ಇರುತ್ತಲ್ವ, ಬೇಯಬೇಕದು. ಬ್ರೌನಾಗಿ ಬಂದ ಮೇಲೆ ನಿಧಾನಕ್ಕೆ ತಿರುಗಿಸಿ 2 ಕಡೆನೂ ಬೇಯಿಸ್ಕೋಬೇಕು. ಸೂಪರಾಗಿ ಇರುತ್ತೆ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದರೆ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ನೀವು ಡಬ್ಬಿಗೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೇನು ಅವಶ್ಯಕತೆ ಇರಲ್ಲ, ಯಾಕಂದರೆ ಇದರಲ್ಲೇ ಖಾರ ಉಪ್ಪು ಎಲ್ಲ ಹಾಕಿರ್ತೀವಿ. ಹಂಗೂ ನೀವು ಬೇಕು ಅಂತಂದರೆ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು. ಇದು ಬೇಯಲಿ. ನೋಡಿ, ಒಂದು 2 ನಿಮಿಷ ಆಗಿದೆ. ನೋಡಿ, ಎಡ್ಜೆಲ್ಲ ಬ್ರೌನಾಗಿ ಆಗಿದೆ. ಈ ಸ್ಟೇಜಲ್ಲಿ ನಿಧಾನಕ್ಕೆ ತೆಗೆದು ಇದನ್ನು ರಿವರ್ಸಲ್ಲಿ ಬೇಯಿಸ್ಕೋಬೇಕು. 2 ಕಡೆನೂ ಚೆನ್ನಾಗಿ ಬೇಯಬೇಕು. ಒಳ್ಳೆ ನಿಪ್ಪಟ್ಟು ಬರುತ್ತಲ್ಲ, ಆ ಥರ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಕ್ಕತ್ತಾಗಿರುತ್ತೆ. ಇದೊಂದು ನಿಮಿಷ ಬೇಯಲಿ. ಇವಾಗ ಇನ್ನು 2 ಕಡೆನೂ ಚೆನ್ನಾಗಿ ಬೆಂದರೆ ರುಚಿ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ಒಲೆ ಉರಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ತೆಗಿಬೇಕು. ಸಾಂಪ್ರದಾಯಿಕವಾಗಿ ಮಾಡುವಂಥ ತವಲೆ ಅಡೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ಬಿಸ್ಕೆಟ್ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಕಾಯಿ ಚಟ್ನಿ ಜೊತೆಗೋ ಉಪ್ಪಿನಕಾಯಿ ಜೊತೆಗೋ ತಿನ್ಬೋದು. ಬಟ್ ಆ್ಯಕ್ಚುಲಿ ಬಂದು ಇದು ಕಾಂಬಿನೇಷನ್ ಏನೂ ಬೇಡ, ಸಖತ್ತಾಗಿರುತ್ತೆ. ಹಿಂಗೇನೆ ಇಷ್ಟಪಟ್ಟವರು ನಾನು ಹೇಳ್ದಂಗೆ ಮಾಡ್ಕೊಳ್ಳಿ. ಈ ಥರ ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾಂಪ್ರದಾಯಿಕವಾಗಿ ಮಾಡೋಂಥ ಅಡುಗೆಗಳು ಯಾವತ್ತೂ ತುಂಬ ಟೇಸ್ಟಿ ಮತ್ತು ಹೈಜೀನ್ ಕೂಡ ಇರುತ್ತೆ. ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ವಿಡಿಯೋದ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.